ಇದು ಏರು ಇದು ಕನ್ನಡದ ತೇರು. ನಮ್ಮ ಜೊತೆಗೊಬ್ಬರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಚಾಲಕಿಯಾಗಿ ಗುರುತಿಸಿಕೊಂಡಂತಹ ಉಷಾ ಮೇಡಮ್ ಅವರು ತಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಬಡತನ ಕುಟುಂಬದಲ್ಲಿ ಬಂದು ಹಲವಾರು ಕೆಲಸಗಳನ್ನು ಮಾಡಿ ಇವತ್ತು ಆಟೋದಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನಮ್ಮೂರು ಎಕ್ಸ್ಪ್ರೆಸ್ ಮಾಧ್ಯಮದ ವಿಶೇಷ ಸಂದರ್ಶನದಲ್ಲಿ ಉಷಾ ಮೇಡಮ್ ಇದ್ದಾರೆ. ಬನ್ನಿ ವೀಕ್ಷಕರವ್ರನ್ನ ಮಾತನಾಡ್ಸೋಣ. ಅವರ ಒಂದು ಟಫ್ ಜರ್ನಿ ಹೇಗಿತ್ತು ಅನ್ನೋದನ್ನ ಅವ್ರ ಜೊತೆಗೆ ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ಮೊದಲನೇದಾಗಿ ಇಷ್ಟೆಲ್ಲ ಸಾಕಷ್ಟು ಬಡತನ ಕುಟುಂಬದಲ್ಲಿ ಬಂದವರು ಹೇಗೆ ಅದನ್ನೆಲ್ಲ ನಿಭಾಯಿಸಿದ್ರಿ ಅಂತ? ನಿಭಾಯಿಸಿದ್ದು ಅಂದರೆ ಹೇಗೆ ಅಂತ ಹೇಳೋದು, ಪ್ರತಿಯೊಂದು ಕೆಲಸನೂ ಮಾಡಿ ಬಿಟ್ಟೆ. ಯಾವ ಕೆಲಸನೂ ಕೈ ಹಿಡಿಯಲಿಲ್ಲ. ತುಂಬ ಸಾಲದ ಮೇಲೆ ಸಾಲ, ತುಂಬ ಸಾಲ ಆಯಿತು. ಏನು ಮಾಡೋಣ ಅಂತ ಹೇಳುವಾಗ ಒಬ್ಬರು ಮುಸ್ಲಿಮ್ ಒಬ್ಬರು ನನಗೆ ಆಟೋ ಡ್ರೈವಿಂಗ್ ಕಲಿಸ್ಕೊಡ್ತು. ಫಸ್ಟ್ ಆಟೋ ಶೃಂಗೇರಿಲಿ ಯಾರು ಲೇಡೀಸ್ ಇಲ್ಲ, ನೀವು ಫಸ್ಟ್ ಸ್ಟಾರ್ಟಿಂಗ್ ಇಳೀರಿ, ಆಮೇಲೆ ನಿಮಗೆ ಧೈರ್ಯ ಬರುತ್ತೆ ಅಂತ ಹೇಳೋರು. ಅದಕ್ಕೆ ಧೈರ್ಯ ಮಾಡಿ ಆಟೋ ಇಳೋದಿತ್ತು. ಅದ್ರ ಮೇಲೆ ಸ್ವಲ್ಪ ಪರವಾಗಿಲ್ಲ. ನನ್ನ ಜೀವನ ತುಂಬ ಕಷ್ಟದಲ್ಲಿ ಇದ್ದಿದ್ದು ಈಗ ಒಂಚೂರು ನಮ್ಮ ಸಂಸಾರ ತಪ್ಪಿದ್ರೆ ಮಕ್ಕಳು ಎಜುಕೇಶನು ಎಲ್ಲ ಇದರಲ್ಲಿ. ಮೊದಲಿನ ಪರಿಸ್ಥಿತಿ ಹೇಗಿತ್ತು ಮ್ಯಾಮ್? ಈಗ ಆಟೋಕ್ಕೆ ಬರೋಕ್ಕಿಂತ ಮುಂಚೆ ಯಾವೆಲ್ಲ ಕೆಲಸಗಳನ್ನು ಮಾಡಿದ್ರ ಹೇಗೆ ಅಂತ? ಶೃಂಗೇರಿಲಿ ಸಾಧಾರಣ ನಾನು ಮದುವೆ ಆಗಿ ಬಂದಮೇಲೆ ಇಂಥ ಕೆಲಸ ಮಾಡಿಲ್ಲ ಅಂತ ಇಲ್ಲ, ಎಲ್ಲ ಕೆಲಸನೂ ಮಾಡಿದ್ದೀನಿ ಮೇಡಮ್. ಮಠದಲ್ಲಿ ಕೆಲಸ ಮಾಡಿದ್ದೀನಿ, ಗಾರೆ ಕೆಲಸ ಮಾಡಿದ್ದೀನಿ, ಊದ್ಬತ್ತಿ ಮತ್ತು ಮೇಣದ ಬತ್ತಿ, ಅಗರಬತ್ತಿ ಅಂತಾರಲ್ಲ ಅದು, ಮತ್ತು ಬೀಡಿ ಕಟ್ಟಿದ್ದೀನಿ, ಟೈಲರಿಂಗ್ ಕಲ್ತಿದ್ದೀನಿ. ಪ್ರತಿಯೊಂದು ಇಂಥ ಕೆಲಸ, ತೋಟದ ಕೆಲಸನೂ ಬರುತ್ತೆ, ಪ್ರತಿಯೊಂದು ಕೆಲಸನೂ ಬರುತ್ತೆ. ಓಕೆ, ನಿಮ್ಮ ಮಕ್ಕಳನ್ನೆಲ್ಲ ಎಜುಕೇಶನ್ ಹೇಗೆ ನಡೀತಾ ಇದೆ ಮ್ಯಾಮ್? ಈ ಥರ ಪರಿಸ್ಥಿತಿಲೂ ಕೂಡ ನೋಡ್ಕೋತಿದ್ದಾರೆ. ಏನು ಓದ್ತಾ ಇದ್ದಾರೆ? ಎಷ್ಟು ಜನ ಮಕ್ಕಳು? ನನಗೆ 3 ಜನ ಮಕ್ಕಳು ಮೇಡಮ್. ಒಬ್ಬರು ಸೆಕೆಂಡ್ ಇಯರ್ ಆಗಿ ನರ್ಸಿಂಗ್ ಮಾಡಿದ್ಲು. ಈಗ ಅವಳಿಗೆ ಮದುವೆ ಆಗಿ 3 ತಿಂಗಳ ಆಗಿದೆ ಮದುವೆ ಆಗಿ. ಇನ್ನಿಬ್ರು ಸೆಕೆಂಡ್ ಇಯರ್, ಒಬ್ಳು ಓದ್ತಾ ಇದ್ದಾಳೆ, ಇನ್ನೊಬ್ಬ ITA ಓದ್ತಾ ಇದ್ದಾನೆ. ಓಕೆ, ನಿಮ್ಮ ಹಸ್ಬೆಂಡ್ ಎಷ್ಟು ಮಟ್ಟಿಗೆ ಸಪೋರ್ಟಿವ್ ಆಗಿದ್ದಾರೆ ಮ್ಯಾಮ್ ಇದಕ್ಕೆ? ಅವ್ರೇನು ಕೆಲಸ ಮಾಡ್ತಿದ್ದಾರೆ? ಅವರು ಗಾರೆ ಕೆಲಸ ಮಾಡ್ತಾಯಿದ್ರು. ಈಗೀಗ ಅವರಿಗೆ ಗಾರೆ ಕೆಲಸ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ಹೂವಿನ ಅಂಗಡಿಯಲ್ಲಿ ಕೆಲಸ ಹೂವಿನ ಅಂಗಡಿ ಇಟ್ಕೊಂಡು ಕೂತಿದ್ದಾರೆ, ಹೂವು ಮತ್ತು ಹಣ್ಣು ಇಟ್ಕೊಂಡು ಕೂತಿದ್ದಾರೆ. ಅದ್ರಲ್ಲೂ ಪರವಾಗಿಲ್ಲ, ಲಾಭ ಒಂಚೂರು ಬರುತ್ತೆ. ಹೆಂಗೋ ಜೀವನ ನಡೀತಾ ಇದೆ. ಜೀವನ ಸಾಗಿಸೋಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈಗಿನ ಪರಿಸ್ಥಿತಿಲಿ. ಮೊದಲು ತುಂಬ ಕಷ್ಟ ಇತ್ತು. ಕಷ್ಟ ಅಂದರೆ ಹೇಳಂಗೆ ಇಲ್ಲ. ಬಾಡಿಗೆ ಮನೇಲಿ ಇರೋದು ನಾವೀಗ. ಸ್ವಂತ ಮನೆ ಇದೆ, ತುಂಬ ಈಗಿನ ಇದು ಆಸ್ತಿ ಭಾಗ ಅದು ಇದು ಅಂತ ಹೇಳಿ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಹಾಗಾಗಿ ನಾವು ಬಾಡಿಗೆ ಮನೇಲಿದ್ದೀವಿ. ಓಕೆ, ಅಂದರೆ ಮೊದಲ ಬಾರಿಗೆ ಅವೆಲ್ಲ ಕೆಲಸ ಮಾಡಿ ಆಟೋ ಚಾಲಕಿಯಾಗಿ ಬಂದಾಗ ಜನರು ಯಾವೆಲ್ಲ ರೀತಿಯಲ್ಲಿ ಹೇಳಿದಿದೆ? ಯಾಕಂದರೆ ಮೊದಲಿಗೆ ನೀವು ಹೇಳಿದ್ರಿ ತುಂಬ ನೋವುಗಳನ್ನೆಲ್ಲ ತಾನು ಅನುಭವಿಸಿದೆ ಅಂತ. ಅದು ಹೇಳಂಗೆ ಇಲ್ಲ, ಹೇಳಬಾರ್ದು, ಆ ರೀತಿ ಎಲ್ಲ ಮಾತು ಬಂತು. ಅದು ನನಗೆ ಬೇಜಾರಾಯಿತು, ನಾನು ಆಟೋ ಫೀಲ್ಡಿಗೆ ಬಂದಿದ್ದೆ ತಪ್ಪಾಯ್ತಾ ಅಂತ ಹೇಳಿ ಅನ್ನಿಸ್ತು ಒಂದ್ಸರಿ. ಆಮೇಲೆ 3 ತಿಂಗಳ ಮೇಲೆ ಯಾರು ಕೊಡ್ತಾರೆ ಮೇಡಮ್? ಯಾರು ಕೊಡಲ್ಲ. ಹೇಳಿದವ್ರು ಯಾರು ನಮ್ಮ ಕಷ್ಟಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಷ್ಟೇ. ಓಕೆ, ನಿಮ್ಮ ಮಕ್ಕಳೆಲ್ಲ ಇವಾಗ ಏನು ಹೇಳ್ತಾ ಇದ್ದಾರೆ ಮ್ಯಾಮ್? ಯಾಕಂದರೆ ನಿಮ್ಮ ಕಷ್ಟ ಎಲ್ಲ ಇಷ್ಟೆಲ್ಲ ಗೊತ್ತಿದೆ, ಅವ್ರೇನು ಹೇಳ್ತಿದ್ದಾರೆ? ಇಲ್ಲ, ಫಸ್ಟಿಗೆ ಬೇಡಮ್ಮ, ಅದು ಆಟೋ ಡ್ರೈವರ್ ಆಗಿ ನೀವು ಎಂತಕ್ಕೆ, ಸುಮ್ಮನೆ ಅಪ್ಪಂಗೆ ಕಲಿಸಿ, ನೀವು ಕಲಿಬೇಡಿ ಅಂತ ಹೇಳಿದರು. ಇಲ್ಲ, ಅವರಿಗೂ ನಮ್ಮ ಮನೆಯವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಇದು ಡ್ರೈವಿಂಗ್ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ತೊಂದರೆ ಇಲ್ಲ, ನಾನೇ ಹೋಗ್ತೀನಿ. ಈಗ ಸುಮಾರು ಕಡೆ ನೋಡಿದ್ದೀನಿ ನಾನು ಡ್ರೈವಿಂಗ್ ಮಾಡೋದು, ಲೇಡೀಸ್, ನಾನು ಒಬ್ಬಳೇ ಅಲ್ಲ, ಸುಮಾರು ಕಡೆ ಇದ್ದಾರೆ. ಹಂಗಾಗಿ ಅವರ ಸ್ಫೂರ್ತಿಯಾಗಿ ನಾನು ಡ್ರೈವಿಂಗ್ ಮಾಡ್ತೀನಿ, ಯಾರೇನೇ ಅಂದರೂ ಪರವಾಗಿಲ್ಲ ಅಂತೇಳಿ ಇದರಲ್ಲಿ ಬಂದೆ. ಈಗ ಅವರಿಗೆ ತುಂಬ ಖುಷಿ. ಈಗ ಅವಾರ್ಡ್ ಬಂದ ಮೇಲಂತೂ ಇನ್ನೂ ಖುಷಿ. ನಾವು ಅವತ್ತು ಬೇಡ ಅಂದ್ವಿ, ಈಗ ನೋಡಿದ್ರೆ ಇಷ್ಟು ಖುಷಿ ಆಗ್ತಾ ಇದೆ ಅಂತ ಎಲ್ಲರೂ ಸಪೋರ್ಟ್. ಅವ್ರ ಬಗ್ಗೆನೂ ಮಾತಾಡ್ತಾರ, ನಿಮ್ಮಮ್ಮ ಹಿಂಗೆ ಅವಾರ್ಡ್ ತೊಗೊಂಡ್ರು ತುಂಬ ಖುಷಿ ಅಂತ ಹೇಳಿ ಮಾತಾಡ್ತಾರಲ್ಲ, ತುಂಬ ಖುಷಿ ಆಗುತ್ತೆ. ಕರ್ನಾಟಕ ಕೇಸರಿ ಪ್ರಶಸ್ತಿ ನೀವೇ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿದ್ದ ಮ್ಯಾಮ್, ಹೇಗೆ ಅಂತ? ಅಲ್ಲ, ಪ್ರಾರಂಭ ಅಂದರೆ ಆಟೋ ಚಾಲಕಿಯಾಗಿ ಮೊದಲಿಗೆ ಶೃಂಗೇರಿ, ಇದು ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ ಫಸ್ಟ್ ಆಟೋ ಚಾಲಕಿ ಅಂತ ಹೇಳಿ ಅವಾರ್ಡ್ ಬಂದಿದೆ. ಓಕೆ, ಇವಾಗ ಎಲ್ಲರೂ ಕೂಡ ಗುರುತಿಸ್ತಿದ್ದಾರೆ, ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಇವಾಗ ಏನು ಅನಿಸ್ತಿದೆ ಮ್ಯಾಮ್? ಈಗ ಅವರಿಗೆ ಒಂಥರ ಖುಷಿ. ನಾವು ಅವಾಗೆಲ್ಲ, ಈಗ ನನ್ನ ಹಿಂದ್ಗಡೆ ಮಾತಾಡಿದವರೆಲ್ಲ ಈಗ ಕರೆದು ಮಾತಾಡಿಸ್ತಿದ್ದಾರೆ, ಅದೇ ಖುಷಿ ನನಗೀಗ. ಹಂಗೆ ಹಿಂಗೆ ಅಂತ ತುಂಬ ಕೆಟ್ಟದಾಗೆಲ್ಲ ಮಾತಾಡಿದವರೆಲ್ಲ ಈಗ
ನೋಡು ಈಗ ಒಂದು ತಲೆ ಎತ್ತಿನ ತಿರ್ಗಾಡಂಗೆ ಆಯ್ತಲ್ಲ ಅಂತ ಖುಷಿ ಪಡ್ತಾ ಇದ್ದಾರೆ ಅವರು. ಆ ಮಾತು ಕೇಳಿ ನನಗೂ ಇನ್ನೂ ಖುಷಿ ಆಗ್ತಾ ಇದೆ. ಓಕೆ, ನಿಮಗೆ ಈ ಟೈಮಲ್ಲಿ ಏನು ಅನ್ಸುತ್ತೆ ಮ್ಯಾಮ್? ಟೈಮ್ ಒಂದೇ ಥರ ಇರೋದಿಲ್ಲ, ಎಲ್ರಿಗೂ ಕೂಡ ಒಂದಲ್ಲ ಒಂದು ಅವಕಾಶ ಬರುತ್ತೆ, ಶ್ರಮ ಪ್ರತಿಫಲ ಸಿಗುತ್ತೆ. ನಿನ್ನೆನೂ ಹಂಗೆ ಒಂದು ಮಾತಾಯಿತು, ಅವಾಗ ನಾನು ಅದೇ ಹೇಳಿದೆ, ಎಲ್ಲರೂ ಒಂದೇ ಥರ ಇರಲ್ಲ, ಯಾರನ್ನು ನೋಡಿ ಜಡ್ಜ್ ಮಾಡಬಾರ್ದು ಅಂತ ಹೇಳಿ ಅಂದ್ಕೊಂಡೆ ನಾನು. ನನ್ನ ಬಗ್ಗೆ ನನಗೆ ಒಂಥರ ಖುಷಿ ಆಗುತ್ತೆ ಈಗ. ಯಾಕೆಂದ್ರೆ ನನ್ನ ಬಗ್ಗೆ ಮಾತಾಡಿದವರೆಲ್ಲ ಈಗ ಕರೆದು ಖುಷಿ ಆಯ್ತು ಕಣೆ, ನೀನು ಈ ಫೀಲ್ಡಿಗೆ ಬಂದರೂ ಒಂದು ಖುಷಿ ಆಯಿತು, ನಮಗೊಂಥರ ಖುಷಿ, ನಮಗೆ ಹೆಮ್ಮೆ, ನಮ್ಮ ಊರಿನ ಹುಡುಗಿ ಅಲ್ವಾ ಅಂತ ಹೇಳಿ ಖುಷಿ ಪಟ್ಟು ಮಾತಾಡಿಸ್ತಾರಲ್ಲ, ಅದೇ ಖುಷಿ. ಓಕೆ, ನೀವು ನಿಜಕ್ಕೂ ಧೀರ ಮಹಿಳೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೇಡಮ್, ಸಹಜವಾಗಿ ನಿಮ್ಮ ಹಾಗೆ ಅದೆಷ್ಟೋ ಜನ ಬೇಸತ್ತು ಕೂತವ್ರು ಇರ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಕೈಲಿ ಆಗೋದಿಲ್ಲ, ಇಷ್ಟೊಂದು ಸಾಲ ಇದೆ, ಮನೆ ನಿಭಾಯಿಸಬೇಕು, ಮಕ್ಕಳನ್ನ ಸಾಕಬೇಕು ಅಂತ ಎಲ್ಲ ಪರಿಸ್ಥಿತಿಯಲ್ಲೂ ತಾವೊಂದು ಗಟ್ಟಿಗಿಟ್ಟಿಯಾಗಿ ನಿಭಾಯಿಸಿದ್ದಾರೆ. ಬಟ್ ಮುಂದಿನವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ತಾವು ಅಂತ? ಮುಂದಿನವ್ರಿಗೆ ಏನು ಅಂದರೆ, ಯಾವುದಕ್ಕೂ ತಲೆ ಬಾಗಬಾರ್ದು, ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬಾರ್ದು. ಮುಂದೆ ನಮ್ಗೆ ಜೀವನ ಇದೆ, ಮುಂದುವರಿಬೇಕಷ್ಟೆ. ನಾನು ಹಿಂದೆ ಅಂದ್ಕೊಂಡಿದ್ದೆ, ನನ್ನ ಸಾಯೋ ಪರಿಸ್ಥಿತಿನೂ ಬಂದಿತ್ತು, ನಾನು ಏನೇನೋ ಮಾಡ್ಕೊಂಡು ಸಾಯೋಣ ಅನ್ನಿಸೋ ಅಷ್ಟು ಸಾಲ ಇತ್ತು. ಹೇಳಿದವ್ರ ಮಾತು ಅದೆಲ್ಲ ಕೇಳಿ ಸತ್ತೇ ಬೇಡ, ನಮ್ಗೆ ಈ ಲೋಕನೇ ಬೇಡ ಅಂತ ಅಂದ್ಕೊಂಡಿದ್ದೆ. ಏನಂತ ಗೊತ್ತಿಲ್ಲ, ಅವತ್ತು ಸತ್ತೋಗಿದ್ರೆ ಇಷ್ಟೊತ್ತಿಗೆ ಇರ್ತಿರ್ಲಿಲ್ಲ. ಧೈರ್ಯ ಮಾಡಿ ಮುಂದೆ ಬಂದಿದ್ದೀನಿ. ಇನ್ನು ಮುಂದೆ ಏನೇ ಕಷ್ಟ ಆದರೂ ನಿಭಾಯಿಸ್ಕೊಂಡು ಹೋಗ್ತೀನಿ. ಮೇಡಮ್, ಇವಾಗಿನ ಯೂತ್ಸ್ ಎಲ್ಲ ನಮಗೆ ಕೆಲಸ ಇಲ್ಲ, ನಾವು ಯಾವ ಕೆಲಸ ಮಾಡೋದು, ನಮಗೆ ಅದು ಕೂಡ ಕೆಲಸ ಇಲ್ಲ ಅಂತ ಹೇಳಿ ಕೂತಿರ್ತಾರೆ. ಬಟ್ ಅವರಿಗೆಲ್ಲ ನಿಜಕ್ಕೂ ಯಾವುದೇ ಒಂದು ಚಿಕ್ಕ ಕೆಲಸ ಇದ್ದರೂ ಕೂಡ ಅದನ್ನು ಪ್ರೀತಿಯಿಂದ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಆಟೋ ಓಡಿಸೋದು ಅಂದರೂ ಕೂಡ ಅವ್ರ ಮೈಂಡಲ್ಲಿ ಇರುತ್ತೆ. ಬಟ್ ಜೀವನ ಸಾಗಿಸೋಕ್ಕೆ ಒಂದು ತುತ್ತಿ ಅನ್ನಕ್ಕಾಗಿ ಎಲ್ಲರೂ ಕೂಡ ಹೋರಾಟ ನಡೆಸಲೇಬೇಕಾಗುತ್ತೆ. ಯಾವ ಕೆಲಸ ಆದರೂ ಪ್ರೀತಿಯಿಂದ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಸಾರ್ಥಕ ಭಾವ ಇದೆ? ಇಲ್ಲ ಮೇಡಮ್, ನೀವು ಹೇಳೋದಂಗೆ ತುಂಬ ಈಗ ಕೆಲಸ ಇಲ್ಲ ಅನ್ನಂಗೆ ಇಲ್ಲ. ಏನೇ ಮಾಡಿದ್ರು ಕೆಲಸ ಯಾವುದ್ರಲ್ಲಾದ್ರೂ ಒಂದ್ರಲ್ಲಿ ಮುಂದೆ ಬರ್ತೀವಿ. ಆದರೆ ನಾವು ಕೆಲಸ ಇಲ್ಲ ಅಂತ ಕೂತ್ರೆ ಇನ್ನು ಹಿಂದೆ ಹೋಗ್ತೀವಿ ಹೊರತು ಮುಂದೆ ಬರಲ್ಲ. ನಮಗೆ ಕೆಲಸ ಇಲ್ಲ, ನಮಗೇನು ಮಾಡೋಕ್ಕೆ ಬರಲ್ಲ, ನಮ್ಗೆ ಅದೇ ಕೆಲಸ ನಮಗೆ ಫಿಕ್ಸು ಅಂತ ಹೇಳಿ ನಾವು ಮೈಂಡಲ್ಲಿ ಫಿಕ್ಸ್ ಆದರೆ ನಾವು ಮುಂದೆ ಬರೋಕ್ಕಾಗಲ್ಲ. ಯಾವ ಕೆಲಸ ಆದರೂ ಪ್ರೀತಿಯಿಂದ ನಾವು ಮಾಡ್ತೀವಿ, ಇದರಿಂದ ನಾವು ಮುಂದೆ ಬರ್ತೀನಿ ಅಂತ ಹೇಳಿದ್ರೆ ಯಾರೇ ಆದರೂ ಮುಂದೆ ಬರ್ತಾರೆ ಮೇಡಮ್. ಅದು ನಿಜವಾಗ್ಲೂ ನನ್ನ ಇದರಲ್ಲಿ ನಾನು ಕಂಡುಕೊಂಡಿದ್ದೆ ಹಂಗೆ. ಯಾಕೆಂದರೆ ನಂಗೆ ಇದು ಡ್ರೈವಿಂಗ್ ಫೀಲ್ಡ್ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಈಗ ಈ ಫೀಲ್ಡಿಗೆ ಬಂದಮೇಲೆ ನಾನು ಎಷ್ಟೋ ಬೆಟರು, ನನಗೆ ನೆಮ್ಮದಿ ಇದೆ. ಒಂದು ನೆನೆಸ್ಕೊಂಡು ತಿಂತೀನಿ. ಮತ್ತು ಮಕ್ಕಳಿಗೂ ಅಷ್ಟೇ, ಇಂಥದ್ದು ಬೇಕು ಅಂದರೆ ಆ ಟೈಮಲ್ಲಿ ಕೊಡ್ಸೋಕ್ಕಾಗ್ತಿರ್ಲಿಲ್ಲ, ಈ ಟೈಮಲ್ಲಿ ನಾನು ಕೊಡಿಸ್ತೀನಿ. ಆ ಧೈರ್ಯ ನನಗಿಲ್ಲ ಇದೆ. ಇವತ್ತಿಲ್ಲ ಅಂದರೆ ಸಂಜೆ ಒಳಗಾದರೂ ನನ್ನ ಮಕ್ಕಳಿಗೆ ಏನಾದರೂ ಕೊಡಿಸ್ತೀನಿ. ಅದು ಖುಷಿ ನನಗೆ ಒಂಥರ. ಈ ಫೀಲ್ಡಿಗೆ ಬಂದಿದೆ ಇನ್ನೊಂಥರ ಹೆಮ್ಮೆ. ಶೃಂಗೇರಿ ಶಾರದಾಂಬೆಯ ಸಾನ್ನಿಧ್ಯಕ್ಕೆ ದಿನನಿತ್ಯವೂ ಕೂಡ ಇಡೀ ರಾಜ್ಯಾದ್ಯಂತ ಎಷ್ಟೋ ಜನ ಬಂದಿರ್ತಾರೆ. ಅವ್ರು ಬಂದವರಲ್ಲಿ ಯಾರಾದರೂ ಕೂಡ ತಮ್ಮನ್ನು ನೋಡಿ ನಿಜವಾಗ್ಲೂ ಇನ್ಸ್ಪೈರ್ ಆಗಿರ್ತಾರೆ. ಅವ್ರು ಯಾರಾದರೂ ಯಾವತ್ತಾದ್ರೂ ಏನಾದರೂ ಹೇಳಿದ್ದಿದೆಯಾ ತಮ್ಮೆಲ್ಲರಿಗೆ ಅಂತ? ಅವ್ರ ಬಗ್ಗೆ ಏನು ಅನ್ಸುತ್ತೆ ನಮಗೆ? ಹೇಳಿದ್ದಾರೆ, ಸುಮಾರು ಜನ ಹೇಳಿದ್ದಾರೆ. ಅದೇ ಟೂರಿಸ್ಟ್ ಎಲ್ಲ ಬರ್ತಾರಲ್ಲ, ತುಂಬ ಖುಷಿ ಆಗುತ್ತೆ ಮೇಡಮ್. ಹೆಣ್ಮಕ್ಳು ಆಟೋ ಓಡಿಸ್ತಾ ಇದ್ದಾರೆ ಅಂದರೆ ನಮಗೆ ಒಂಥರ ಖುಷಿ ಆಗುತ್ತೆ. ನಿಮ್ಮ ಆಟೋದಲ್ಲಿ ಕೂರಕ್ಕೆ ನಮಗೆ ಹೆಮ್ಮೆ ಅಂತ ಸುಮಾರು ಜನ ಹೇಳಿದ್ದಾರೆ. ಓಕೆ, ನೀವು ನೈಟ್ ಹೊತ್ತಿಗೆಲ್ಲ ಹೋಗ್ತೀರಾ ಮ್ಯಾಮ್ ಹೇಗೆ ಅಂತ ಯಾರಾದರೂ ಕರೆದ್ರೆ? ನೈಟ್ ಅಂದರೆ ಈಗ ಆಸ್ಪತ್ರೆ ತಪ್ಪಿದ್ರೆ ಪೇಟೆ ಇದು ಟೌನ್ ಒಳಗೆ ಆದರೆ ಒಂದು 7:30-8 ಗಂಟೆ ತನಕ ಹೋಗ್ತೀನಿ ಮೇಡಮ್. ಮತ್ತು ಹಳ್ಳಿ ಕಡೆ ಆದರೆ ಹೋಗಲ್ಲ. ಮಾಮೂಲಿ ಟೈಮ್ ನಂದು 7 ಗಂಟೆ, ಬೆಳಗ್ಗೆ 5:30 7 ಗಂಟೆಗೆ ಮುಗಿಸ್ಬಿಡ್ತೀನಿ. ಆಮೇಲೆ ಹೋಗಲ್ಲ, ಹಳ್ಳಿ ಕಡೆ ಎಲ್ಲ ಕಷ್ಟ ಆಗುತ್ತೆ ಅಲ್ಲ ಅಂತ ಹೇಳಿ ಹೋಗಲ್ಲ. ದಿನದ ಅಂದಾಜು ಎಷ್ಟು ದುಡಿತೀರಾ ಮ್ಯಾಮ್? ಯಾಕಂದರೆ ಎಲ್ಲ ಮಕ್ಕಳನ್ನು ಸಾಕಬೇಕು, ಜೀವನ ಸಾಗಿಸ್ಬೇಕು, ಎಷ್ಟು ಮಟ್ಟಿಗೆ ಸಂಭಾವನೆ ಬರ್ತಾ ಇದೆ ಇವಾಗ? ಅಂದರೆ ದಿನನಿತ್ಯದ ಒಂದೇ ಥರ ಇದು ಬರಲ್ಲ. ಒಂದು ಆಟೋ ಲೋನ್ ಕಟ್ಟಿ ಮನೆ ಸಂಸಾರ ನಿಭಾಯಿಸೋಷ್ಟು ಒಂದು 2000 ಕಮ್ಮಿ ಇಲ್ಲ. ಓಕೆ, ದಿನ ಅಷ್ಟಾಗುತ್ತೆ. ಲೋನಿಗೆ ಮತ್ತು ಮನೆ ಮೇಂಟೇನು ಅದು ಇದು ಅಂತ ಹೇಳಿ ಖರ್ಚಿಗೆಲ್ಲ ಸಮ ಆಗುತ್ತೆ ಕರೆಕ್ಟಾಗಿ. ಮಹಿಳೆಯರೆಲ್ಲರೂ ಕೂಡ ಮ್ಯಾಮ್, ನಾವೆಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತ ಇದು ಮಾಡ್ತಾರೆ. ತಾವು ಕೂಡ ಅದೇ ಹಾದಿಯಲ್ಲಿ ಹೋದವರು. ತಮಗೇನಾದರೂ ಸರ್ಕಾರದಿಂದ ಏನಾದರೂ ಯೋಜನೆಗಳು ಸಿಕ್ಕಿದೆಯಾ ಅಂತ? ಸಿಕ್ಕಿದೆ ಅಂದರೆ ಅದೇ ನಾನು ಇನ್ನೂ ಟ್ರೈ ಮಾಡಲಿಲ್ಲ. ಇನ್ನು ಮುಂದೆ ನೋಡಬೇಕು. ಈ ಲೋನ್ ಆದಮೇಲೆ ಇದ್ರದ್ದು ಲೋನ್ ಸ್ವಲ್ಪ ಇದೆ, ಅದನ್ನು ತೀರಿದ್ಮೇಲೆ ಟ್ರೈ ಮಾಡಬೇಕು ಅಂತ ಇದ್ದೀನಿ. ನೋಡಬೇಕು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟ್ರೈ ಮಾಡಿ. ನೆಕ್ಸ್ಟ್ ಸ್ಟೆಪ್ ನೋಡಬೇಕು ಇನ್ನು ಅಷ್ಟೇ. ಯಾರಿಗೇ ಆದರೂ
ಡ್ರೈವಿಂಗ್ ಕಲೀರಿ ಅಂತಾನೆ ನಾನು ಹೇಳೋದು ಎಲ್ಲರಿಗೂ. ಸ್ಕೂಟಿ ಆಗ್ಲಿ ಇಲ್ಲ ಆಟೋ ಆಗ್ಲಿ, ಆಟೋ ಕಲ್ಸೋದಾದ್ರೂ ಅಷ್ಟೇ ನಾನು ಕಲ್ಸ್ಕೊಡ್ತೀನಿ ಅಂತಾನು ಹೇಳ್ತಾ ಇದ್ದೀನಿ. ಈಗ 2-3 ಜನ ಬಂದಿದ್ದಾರೆ ಕಲಿಯಕ್ಕೆ, ಕಲಿಸ್ತಾನು ಇದ್ದೀನಿ. ನಿಮಗೆ ಮೊದಲ ಬಾರಿ ಕಲ್ಸಿದ್ದೆ ಯಾರು ಮ್ಯಾಮ್? ಒಬ್ರು ಮುಸ್ಲಿಮು, ನಜೀರ್ ಅಂತ ಹೇಳಿ ಅವರೇ ಕಲ್ಸಿದ್ದು, ವಯಸ್ಸಾಗಿದೆ ಒಬ್ರೆ. ಅವರಿಗೆ ಒಂದು ಕನಸು, ಶೃಂಗೇರಿಯಲ್ಲಿ ಒಂದು ಮಹಿಳೆ ಆಟೋ ಬರಬೇಕು ಅಂತ ಹೇಳಿ ಅವ್ರು ಕಲಿಸಿ ಲೋನ್ ಎಲ್ಲ ಮಾಡಿಕೊಟ್ಟು ಬಿಟ್ಟಿದ್ದಾರೆ. ಓಕೆ ಮ್ಯಾಮ್, ಹೊರಗಡೆ ಅವರು ಬಂದು ಹೇಳೋದು ಒಂದು ರೀತಿಲಿ ಡೈಲಿ ನೀವು ಹೋಗ್ತಾ ಇರುವಾಗ ಎಲ್ಲರನ್ನ ಕೂರಿಸ್ಕೊಂಡು ಹೋಗಿ ಅಲ್ಲಿ ಡ್ರಾಪ್ ಮಾಡೋದಿರತ್ತೆ, ಆವಾಗೆಲ್ಲ ಅವರು ಎಷ್ಟು ಸಂತೋಷದಿಂದ ತಮ್ಮ ಜೊತೆಗೆ ಮಾತಾಡ್ತಾರೆ. ಯಾಕಂದ್ರೆ ಹೇಳಿದ್ರೆ ನಾವೊಬ್ಳು ಧೀರ ಹೆಣ್ಣು ಮಗಳು ಆಟೋ ಓಡಿಸ್ತಿದ್ದಾಳೆ, ಯಾವ ಥರ ಎಲ್ಲ ನಿಮ್ಮ ಕಷ್ಟ ಇದೆ ಆ ಜರ್ನಿ ಎಲ್ಲ ಕೇಳಿದುಂಟಾ? ಸಹಜವಾಗಿ ಪ್ರತಿದಿನನೂ ಕೇಳ್ತಾರೆ. ಕೇಳ್ತಾರೆ ಪ್ರತಿದಿನ ಅಲ್ಲ, ಯಾರ್ಯಾರು ಹತ್ತಾರ ಅವರೆಲ್ಲ ಕೆಲಸ ಇದು ಕೇಳ್ತಾರೆ. ಏನೇನ್ ಮಾಡಿದ್ರಿ ಫಸ್ಟು, ಈಗ ಏನ್ ಮಾಡ್ತಿದ್ದೀರಿ, ಇದ್ರಿಂದ ಹೆಂಗಿದೆ ಲಾಭ, ಇಲ್ಲ ಇದ್ರಲ್ಲಿ ಅಲ್ಲಲ್ಲಿಗೆ ಆಗುತ್ತಾ, ಇಲ್ಲ ಏನಾದ್ರು ಮುಂದೆ ಉಪಕಾರ ಆಗುತ್ತಾ, ಅದೆಲ್ಲ ಕೇಳ್ತಾರೆ. ಎಲ್ಲರಿಗೂ ಒಂದೇ ಉತ್ತರ, ನನಗಿಲ್ಲಿ ಈ ಆಟೋ ಫೀಲ್ಡಿಗೆ ಬಂದ್ಮೇಲೆ ನನಗೇನೂ ಲಾಸ್ ಆಗಿಲ್ಲ, ನಾನು ಖುಷಿಯಲ್ಲೇ ಕೆಲಸ ಮಾಡ್ಕೊಂಡು ಖುಷಿಯಲ್ಲೇ ಇದ್ದೀನಿ ಈಗ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಉಷಾ ಮೇಡಮ್ ಅವರ ಮಾತು ಇದಾಗಿತ್ತು. ಅದೆಷ್ಟೋ ಬಡತನವನ್ನ ಅನುಭವಿಸಿ ಕೂಡ ನಾನು ಒಂದು ಸ್ವಾವಲಂಬಿಯಾಗಿ ಬದುಕಬೇಕು, ಒಂದು ಉದ್ಯೋಗವನ್ನ ಕಟ್ಕೊಳ್ಬೇಕು, ನನ್ನ ಮಕ್ಕಳನ್ನ ಸಾಕಬೇಕು ಅಂತ ಹೇಳಿ ಎಲ್ಲ ಕೆಲಸಗಳನ್ನ ಮಾಡಿ ಆಟವನ್ನೇ ತನ್ನ ದೇವರಾಗಿಸಿ ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ನಿಜಕ್ಕೂ ಇಂದಿನ ಯುವ ಜನತೆ ಎಷ್ಟೋ ಜನ ತಮ್ಮ ಕೆಲಸ ಇಲ್ಲ, ತಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಕೂತವರಿಗೆ ನಿಜಕ್ಕೂ ಉಷಾ ಮೇಡಮ್ ಮಾದರಿ ಅಂತ ಹೇಳ್ತಾ ಇನ್ನೊಂದು ವಿಶೇಷ ಸಂದರ್ಶ ಜೊತೆ ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.